ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಪ್ರತಿ ವರ್ಷ 2015ರಿಂದ ಪ್ರತಿ ವರ್ಷ ಕರ್ನಾಟಕ ಪಕ್ಷಿ ಉತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ಬಾರಿ 2026ರಲ್ಲಿ 12ನೇ ಆವೃತ್ತಿಯ ಕರ್ನಾಟಕ ಪಕ್ಷಿ ಉತ್ಸವವನ್ನು ಮಂಗಳೂರಿನಲ್ಲಿ ಆಚರಿಸಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಕರ್ನಾಟಕ ಪಕ್ಷಿ ಉತ್ಸವದ ಹಿನ್ನೆಲೆಯ ಬಗ್ಗೆ ಜೊತೆಗೆ ಈ ಬಾರಿಯ 12ನೇ ಆವೃತ್ತಿಯ ಕರ್ನಾಟಕ ಪಕ್ಷಿ ಉತ್ಸವದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹಾಗೂ ಈ ಒಂದು ವಿಷಯಗಳ PDF ನೋಟ್ಸ್ಗಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ನಲ್ಲಿ ಸ್ಟಡಿ ಐ ಕನ್ನಡ ಚಾನಲ್ನ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸ್ನೇಹಿತರೆ, ಈ ಕರ್ನಾಟಕ ಪಕ್ಷಿ ಉತ್ಸವವನ್ನು 2015ರಿಂದ ಪ್ರತಿ ವರ್ಷ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಆಯೋಜಿಸಲಾಗ್ತಾ ಇದೆ. ಈ ಉತ್ಸವದ ಪ್ರಮುಖ ಉದ್ದೇಶ ಪಕ್ಷಿ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಜೊತೆಗೆ ನಾಗರಿಕ ವಿಜ್ಞಾನ ಮತ್ತು ಪರಿಸರ ಶಿಕ್ಷಣವನ್ನು ಉತ್ತೇಜಿಸುವುದು, ಪ್ರಕೃತಿ ಆಧಾರಿತ ಪ್ರವಾಸೋದ್ಯಮದ ಮೂಲಕ ಸ್ಥಳೀಯ ಸಮುದಾಯಗಳನ್ನು ಬೆಂಬಲಿಸುವುದು, ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಛಾಯಾಗ್ರಾಹಕರನ್ನು ತೊಡಗಿಸಿಕೊಂಡು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಪರಿಸರ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವುದು ಮತ್ತು ಪಕ್ಷಿ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆಯ ಜಾಗೃತಿಯ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ರಾಜ್ಯದಲ್ಲಿ ಕರ್ನಾಟಕ ಪಕ್ಷಿ ಉತ್ಸವವನ್ನು ಆಯೋಜಿಸಲಾಗ್ತಾ ಇದೆ. ಸ್ನೇಹಿತರೆ, ಈ ಕರ್ನಾಟಕ ಪಕ್ಷಿ ಉತ್ಸವವನ್ನು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಮತ್ತು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗುತ್ತೆ. ವಾರ್ಷಿಕವಾಗಿ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತೆ. ಕರ್ನಾಟಕದಲ್ಲಿ ಜವಾಬ್ದಾರಿಯುತ ಮತ್ತು ಪ್ರಕೃತಿ ಆಧಾರಿತ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದಕ್ಕಾಗಿ 2012ರಲ್ಲಿ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ಪಕ್ಷಿ ಉತ್ಸವದ ಮೊದಲ ಆವೃತ್ತಿ 2015ರಲ್ಲಿ ಆಯೋಜಿಸಲಾಗಿದ್ದು, ಇದನ್ನು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿ ಮೊಟ್ಟ ಮೊದಲ ಕರ್ನಾಟಕ ಪಕ್ಷಿ ಉತ್ಸವವನ್ನು ಆಯೋಜಿಸಲಾಗಿತ್ತು. ಸ್ನೇಹಿತರೆ, ಈ ಬಾರಿ 2026ರಲ್ಲಿ 12ನೇ ಕರ್ನಾಟಕ ಪಕ್ಷಿ ಉತ್ಸವವನ್ನು 2026 ಜನವರಿ 9ರಿಂದ 11ರವರೆಗೆ ಮಂಗಳೂರ ಪಿಳುಕುಳದಲ್ಲಿ ಆಯೋಜಿಸಲಾಗಿದ್ದು, ಈ ಪ್ರದೇಶ ವೈವಿಧ್ಯಮಯ ಕರಾವಳಿ ಮತ್ತು ಅರಣ್ಯ ಪರಿಸರ ವ್ಯವಸ್ಥೆಗಳಿಗೆ ಹೆಸರುವಾಸಿಯಾದಂಥ ಪ್ರದೇಶವಾಗಿರೋದ್ರಿಂದ ಈ ಬಾರಿ ಮಂಗಳೂರಿನ ಪಿಳುಕುಳದಲ್ಲಿ ಕರ್ನಾಟಕ ಪಕ್ಷಿ ಉತ್ಸವವನ್ನು ಆಚರಿಸಲಾಗಿದೆ. ಜೊತೆಗೆ ಈ ಬಾರಿಯ ಪಕ್ಷಿ ಉತ್ಸವದ ಮಾಸ್ಕಟ್ ಆಗಿ ಬಿಳಿ ಹೊಟ್ಟೆಯ ಸಮುದ್ರದ ಹದ್ದನ್ನು ಬಳಸಲಾಗಿದೆ. ಈ ಹಿಂದೆ ಆಚರಿಸಲಾದಂಥ 11 ಮತ್ತು 12ನೇ ಆವೃತ್ತಿಯ ಕರ್ನಾಟಕ ಪಕ್ಷಿ ಉತ್ಸವದ ಬಗ್ಗೆ ನೋಡೋಣ. 11ನೇ ಆವೃತ್ತಿಯ ಪಕ್ಷಿ ಉತ್ಸವವನ್ನು 2024 ಜೂನ್ 14ರಿಂದ 16ರವರೆಗೆ ಆಚರಿಸಲಾಗಿತ್ತು. ಆ ಬಾರಿಯ ಒಂದು ಮಾಸ್ಕಟ್ಟು ಕಪ್ಪು ತಲೆಯ ಓರಿಯೋಲ್ ಅನ್ನು ಬಳಸಲಾಗಿತ್ತು. ಸ್ಥಳ ಬಂದ್ಬಿಟ್ಟು ಭದ್ರಾ ಹುಲಿ ಸಂರಕ್ಷಣಾ ತಾಣ ಚಿಕ್ಕಮಗಳೂರಿನಲ್ಲಿ 11ನೇ ಆವೃತ್ತಿಯ ಪಕ್ಷಿ ಉತ್ಸವವನ್ನು ಆಚರಿಸಲಾಗಿತ್ತು. 10ನೇ ಆವೃತ್ತಿಯ ಪಕ್ಷಿ ಉತ್ಸವವನ್ನು 2024 ಜನವರಿ 26ರಿಂದ 28ರವರೆಗೆ ಆಚರಿಸಲಾಗಿತ್ತು. ಆ ಬಾರಿಯ ಮಾಸ್ಕಟ್ ಬಂದ್ಬಿಟ್ಟು ಗ್ರೇಟರ್ ಫ್ಲೆಮಿಂಗೋ ರಾಜಹಂಸವನ್ನು ಮಾಸ್ಕಟ್ ಆಗಿ ಬಳಸಲಾಗಿತ್ತು. ಸ್ಥಳ ಬಂದು ಬಾಗಲಕೋಟೆಯ ಆಲ್ಮಟ್ಟಿ ಡ್ಯಾಮ್ನ ಹಿನ್ನೀರಿನಲ್ಲಿ 10ನೇ ಆವೃತ್ತಿಯ ಪಕ್ಷಿ ಉತ್ಸವವನ್ನು ಆಚರಿಸಲಾಗಿತ್ತು. ಕರ್ನಾಟಕ ಪಕ್ಷಿ ಉತ್ಸವದ ಮೊದಲ ಆವೃತ್ತಿಯಿಂದ 12ನೇ ಆವೃತ್ತಿಯವರೆಗೆ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಆವೃತ್ತಿ 2015ರಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿ ಆಯೋಜಿಸಲಾಗಿದ್ದು, ಇನಾಗ್ಯುರಲ್ ಎಡಿಷನ್ ಮಾಸ್ಕಟ್ ಆಗಿತ್ತು. ಎರಡನೇ ಆವೃತ್ತಿಯನ್ನು 2016ರಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿಯಲ್ಲಿ ಆಯೋಜಿಸಲಾಗಿದ್ದು, ಫೋಕಸ್ ಆನ್ ವೆಸ್ಟರ್ನ್ ಘಾಟ್ಸ್ ಸ್ಪೈಸಸ್ ಮಾಸ್ಕಟ್ ಆಗಿತ್ತು. ಮೂರನೇ ಆವೃತ್ತಿ 2017ರಲ್ಲಿ ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿ ಆಯೋಜಿಸಲಾಗಿದ್ದು, ಯೆಲ್ಲೋ ಥ್ರೋಟೆಡ್ ಬುಲ್ಬುಲ್ ಮಾಸ್ಕಟ್ ಆಗಿತ್ತು. ನಾಲ್ಕನೇ ಆವೃತ್ತಿಯನ್ನು 2018ರಲ್ಲಿ ಪಿಳುಕುಳ ನಿಸರ್ಗಧಾಮ ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು, ಓರಿಯೆಂಟಲ್ ಡ್ರಾಫ್ ಕಿಂಗ್ ಫಿಶರ್ ಮಾಸ್ಕಟ್ ಆಗಿತ್ತು. ಐದನೇ ಆವೃತ್ತಿ 2019ರಲ್ಲಿ ಬಿದರ್ನಲ್ಲಿ ಆಯೋಜಿಸಲಾಗಿದ್ದು, ಫೋಕಸ್ಡ್ ಆನ್ ಡ್ರೈ ವುಡ್ಲ್ಯಾಂಡ್ ಗ್ರಾಸ್ಲ್ಯಾಂಡ್ ಬರ್ಡ್ಸ್ ಮಾಸ್ಕಟ್ ಆಗಿತ್ತು. ಆರನೇ ಆವೃತ್ತಿ 2020ರಲ್ಲಿ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರನಲ್ಲಿ ಆಯೋಜಿಸಲಾಗಿದ್ದು, ಹೈ ಆಟಿಟ್ಯೂಡ್ ಏವಿಯನ್ ಡೈವರ್ಸಿಟಿ ಮಾಸ್ಕಟ್ ಆಗಿತ್ತು. ಏಳನೇ ಆವೃತ್ತಿ 2021ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರದಲ್ಲಿ ಆಯೋಜಿಸಲಾಗಿದ್ದು, ರುಫುಸ್ ಬೆಲ್ಲಿಡ್ ಈಗಲ್ ಆ ಬಾರಿಯ ಮಾಸ್ಕಟ್ ಆಗಿತ್ತು. ಎಂಟನೇ ಆವೃತ್ತಿ 2022ರಲ್ಲಿ ಮಡಿಕೇರಿ ಕೊಡಗಿನಲ್ಲಿ ಆಯೋಜಿಸಲಾಗಿತ್ತು. ಒಂಬತ್ತನೇ ಆವೃತ್ತಿ 2023ರಲ್ಲಿ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ ಕೊಲ್ಲೂರಿನಲ್ಲಿ ಆಯೋಜಿಸಲಾಗಿದ್ದು, ಮಲಬಾರ್ ಟ್ರೋಗನ್ ಮಾಸ್ಕಟ್ ಆಗಿತ್ತು. 10ನೇ ಆವೃತ್ತಿ 2024ರಲ್ಲಿ ಆಲಮಟ್ಟಿ ಬಾಗಲಕೋಟೆಯಲ್ಲಿ ಆಯೋಜಿಸಲಾಗಿದ್ದು, ಗ್ರೇಟರ್ ಫ್ಲೆಮಿಂಗೋ ಮಾಸ್ಕಟ್ ಆಗಿತ್ತು. 11ನೇ ಆವೃತ್ತಿ 2025ರಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಯೋಜಿಸಲಾಗಿದ್ದು, ಬ್ಲ್ಯಾಕ್ ಹುಡ್ಡೆಡ್ ಓರಿಯೋಲ್ ಇದು ಮಾಸ್ಕಟ್ ಆಗಿತ್ತು. 12ನೇ ಆವೃತ್ತಿ 2026 ಪಿಳುಕುಳ ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು, ವೈಟ್ ಬೆಲ್ಲಿಡ್ ಸೀ ಈಗಲ್ ಮಾಸ್ಕಟ್ ಆಗಿದೆ.
ಕರ್ನಾಟಕದಲ್ಲಿ ಕರ್ನಾಟಕ ಪಕ್ಷಿ ಉತ್ಸವವನ್ನು ಆಚರಿಸೋ ಥರ ಭಾರತದ ವಿವಿಧ ರಾಜ್ಯಗಳಲ್ಲಿ ಆಯೋಜಿಸಲಾಗುವಂಥ ಪ್ರಮುಖ ಪಕ್ಷಿ ಉತ್ಸವಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ರಾಷ್ಟ್ರೀಯ ಚಿಲ್ಕಾ ಪಕ್ಷಿ ಉತ್ಸವ. ಇದು ಭಾರತದ ಒಡಿಸ್ಸಾ ರಾಜ್ಯದಲ್ಲಿರ್ತಕ್ಕಂಥ ಭಾರತದ ಅತಿದೊಡ್ಡ ಕರಾವಳಿ ಲಗೂನ್ನಲ್ಲಿ ವಲಸೆ ಹಕ್ಕಿಗಳ ಉತ್ಸವವಾಗಿ ಆಚರಣೆ ಮಾಡಲಾಗುತ್ತೆ. ಸೆಕೆಂಡು ಫ್ಲೆಮಿಂಗೋ ರಾಜಹಂಸ ಉತ್ಸವ. ಇದು ಆಂಧ್ರ ಪ್ರದೇಶದ ನೆಲ್ಲಪಟ್ಟು ಅಭಯಾರಣ್ಯದ ಬಳಿ ಹುಲಿಕಾಡ್ ಸರೋವರದಲ್ಲಿ ಆಯೋಜಿಸಲಾಗುತ್ತೆ. ಥರ್ಡು ಕಲ್ರವ ಪಕ್ಷಿ ಉತ್ಸವ. ಇದು ಗದ್ದೆ ಸಂರಕ್ಷಣೆಗಾಗಿ ಬಿಹಾರದ ನಾಗಿ ನಕ್ತಿ ಪಕ್ಷಿಧಾಮದಲ್ಲಿ ಆಯೋಜಿಸಲಾಗುತ್ತೆ. ಬೊದಲ್ಕಾಸ ಪಕ್ಷಿ ಉತ್ಸವ. ಇದು ಮಹಾರಾಷ್ಟ್ರದ ನವೇಗಾಂವ್ ಮತ್ತು ನಾಗ್ಝಿರಾ ಹುಲಿ ಅಭಯಾರಣ್ಯದಲ್ಲಿ ಆಯೋಜಿಸಲಾಗುತ್ತೆ. ಈಗಲ್ ನೆಸ್ಟ್ ಪಕ್ಷಿ ಉತ್ಸವ. ಇದು ಅರುಣಾಚಲ ಪ್ರದೇಶದ ಈಗಲ್ ನೆಸ್ಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಆಯೋಜಿಸಲಾಗುತ್ತೆ. ಬಿನ್ಸಾರ್ ಪಕ್ಷಿ ಉತ್ಸವವನ್ನು ಉತ್ತರಾಖಂಡ್ ಬಿನ್ಸಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಆಯೋಜಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವ 2025. ಇದು 2025ರ ಮಹಾಕುಂಭಮೇಳದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆಯನ್ನು ಉತ್ತೇಜಿಸೋದಕ್ಕೆ 2025 ಫೆಬ್ರವರಿ 16ರಿಂದ 18ರವರೆಗೆ 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಪಕ್ಷಿ ಉತ್ಸವವನ್ನು ಆಯೋಜಿಸಲಾಗಿತ್ತು. ಸುಮಾರು 10ಕ್ಕೂ ಹೆಚ್ಚು ದೇಶಗಳಿಂದ ಗಂಗಾ ಯಮುನಾ ನದಿ ದಡಕ್ಕೆ ವಲಸೆ ಬಂದಂಥ ಪಕ್ಷಿಗಳಿದ್ವು. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ಪಕ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಕ್ಷಿಗಳ ಅಧ್ಯಯನವನ್ನು ಅರ್ನಿಥಾಲಜಿ ಅಂತ ಹೇಳಿ ಕರೆಯಲಾಗುತ್ತೆ. ಪಕ್ಷಿಗಳ ತಜ್ಞರನ್ನು ಅರ್ನಿಥಾಲಜಿಸ್ಟ್ ಅಂತ ಹೇಳಿ ಕರೆಯಲಾಗುತ್ತೆ. ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ. ಇವರ ಹೆಸರಿನಲ್ಲಿ ಇರತಕ್ಕಂಥ ಸಲೀಂ ಅಲಿ ಪಕ್ಷಿಧಾಮ ಗೋವಾದ ಪಣಜಿ ಬಳಿ ಇರತಕ್ಕಂಥ ಮಂಡೋವಿ ನದಿಯ ಜೋರಾವಾ ದ್ವೀಪದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಮ್ಯಾಂಗ್ರೋವ ಆವಾಸ ಸ್ಥಾನ ಆಗಿದೆ. ಯಾವುದು ಈ ಸಲೀಂ ಅಲಿ ಪಕ್ಷಿಧಾಮ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷಿಧಾಮಗಳು. ಮೊದಲನೇದಾಗಿ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಸೆಕೆಂಡು ಆದಿಚುಂಚನಗಿರಿ ನವಿಲು ವನ್ಯಜೀವಿ ಅಭಯಾರಣ್ಯ, ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಅತ್ತಿವೇರೆ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ರಾಮನಗರ ಜಿಲ್ಲೆಯಲ್ಲಿದೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಬೋನಾಳ ಪಕ್ಷಿಧಾಮ ಇದು ಯಾದಗಿರಿ ಜಿಲ್ಲೆಯಲ್ಲಿದೆ. ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶ ಹಾವೇರಿ ಜಿಲ್ಲೆಯಲ್ಲಿದೆ. ಹಾರ್ನ್ಬಿಲ್ ಸಂರಕ್ಷಣಾ ಮೀಸಲು ಪ್ರದೇಶ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮಾಗಡಿ ಪಕ್ಷಿಧಾಮ ಗದಗ್ ಜಿಲ್ಲೆಯಲ್ಲಿದೆ. ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ವಿಜಯನಗರ ಜಿಲ್ಲೆಯಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 12ನೇ ಆವೃತ್ತಿಯ ಕರ್ನಾಟಕ ಪಕ್ಷಿ ಉತ್ಸವದ ಬಗ್ಗೆ ನೀಡಿರುವ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಆಗಿ ಈ ವಿಷಯಗಳ PDF ನೋಟ್ಸ್ಗಾಗಿ ಸ್ಟಡಿ ಐ ಕನ್ನಡ ಚಾನಲನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೀನಿ. ಧನ್ಯವಾದಗಳು.